ಶಮನೆವಾಡಿಯ ನವಗ್ರಹ ಮೈನಾರಿಟಿ ಸೊಸೈಟಿಗೆ 22,85,000 ರೂಪಾಯಿಗಳ ಲಾಭ. ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷ ಭರತ್ ಕುಮಾರ್ ಕೋತ್ ಅವರಿಂದ ಮಾಹಿತಿಯನ್ನು ಈ ರೀತಿಯಾಗಿ ನೀಡಲಾಗಿದೆ. ಅವರು ಸಂಸ್ಥೆಯ 8ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದು, ಪ್ರಾರಂಭದಲ್ಲಿ ನಿರ್ದೇಶಕ ಪುಷ್ಪಕ್ ಕನಾಜ್ ಸ್ವಾಗತಿಸಿದ್ದು, ಪ್ರಶಾಂತ್ ಶಿರಗುಪ್ಪೆ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ. ಸಿಬ್ಬಂದಿ ಪೂಜಾ ಪಾಟೀಲ್ ಪ್ರಸ್ತಾವನೆ ಮಾಡಿದ್ದು, ವೇದಿಕೆಯಲ್ಲಿಯ ಗಣ್ಯರಿಂದ ದೀಪ ಪ್ರಜ್ವಲನೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆಸಲಾಗಿದೆ. ಸಭೆಯಲ್ಲಿ ಭರತ್ ಕುಮಾರ್ ಕೋತ್ ಅವರಿಂದ ವರದಿ ವಾಚನವನ್ನು ಮಾಡಲಾಗಿದ್ದು, ಸದಸ್ಯರು ದಿನಾಂಕ 31/3/2025 ಆರ್ಥಿಕ ವರ್ಷಾಂತ್ಯಕ್ಕೆ ಅವರ ಸದಸ್ಯರ ಸಂಖ್ಯೆ 596 ಇದ್ದು, ಸದರಿ ವರ್ಷ 13 ಹೊಸ ಸದಸ್ಯರನ್ನು ಮಾಡಿಕೊಳ್ಳಲಾಗಿದೆ. ಷೇರು ಬಂಡವಾಳ ವರದಿ ವರ್ಷಾಂತ್ಯಕ್ಕೆ ಪಾವತಿಯಾದ ಷೇರು ಬಂಡವಾಳ ರೂಪಾಯಿ 13,89,000 ಇದ್ದು, ಕಳೆದ ವರ್ಷಕ್ಕಿಂತ ರೂಪಾಯಿ 22,400 ಹೆಚ್ಚಳವಾಗಿದೆ. ಠೇವುಗಳು ನಮ್ಮ ಸಂಘವು ಠೇವು ಸಂಗ್ರಹಣೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ. ವರದಿ ವರ್ಷದ ಕೊನೆಯ ಸಂಘವು ಒಟ್ಟು ಠೇವು ರೂಪಾಯಿ 12,21,26,649 ರೂಪಾಯಿ 61 ಪೈಸೆ ಇದ್ದು, ಕಳೆದ ವರ್ಷಕ್ಕಿಂತ ರೂಪಾಯಿ 2,39,89,894 ಹೆಚ್ಚಳವಾಗಿದೆ. ನಮ್ಮ ಸಂಘವು ಠೇವು ಸಂಗ್ರಹಣೆಯಲ್ಲಿ ಮೊದಲಿನಿಂದಲೂ ಏರುಗತಿಯಲ್ಲಿ ಮುಂದುವರೆದಿದೆ ಎಂದು ಅಭಿಮಾನದಿಂದ ಹೇಳುತ್ತೇನೆ. ಇದನ್ನು ಗಮನಿಸಲು ಹೆಮ್ಮೆ ಎನಿಸುತ್ತದೆ. ನಮ್ಮ ಸರ್ಕಾರಿ ಠೇವುದಾರರು ತಮ್ಮ ಉಳಿತಾಯ ಹಣವನ್ನು ಸಂಸ್ಥೆಯ ಮೇಲೆ ವಿಶ್ವಾಸವಿಟ್ಟು ಠೇವು ಸಂಗ್ರಹಣೆಗೆ ಸಹಾಯ ಸಹಕಾರ ನೀಡಿದ್ದಕ್ಕೆ ನಾನು ತುಂಬಾ ಋಣಿಯಾಗಿದ್ದೇನೆ. ಇದನ್ನು ಮುಂದೆಯೂ ಸಹ ಇದೇ ರೀತಿ ಸಹಕಾರ ನೀಡುತ್ತೇವೆ ಎಂಬ ವಿಶ್ವಾಸ ನನಗಿದೆ. ನಿಧಿಗಳು ವರದಿ ವರ್ಷದಲ್ಲಿ ಎಲ್ಲ ನಿಧಿಗಳು ಸೇರಿ ರೂಪಾಯಿ 80,93,163 ರೂಪಾಯಿ 8 ಪೈಸೆ ದಿನಾಂಕ 31/3/2025 ಅಂತ್ಯಕ್ಕೆ ಇರುತ್ತದೆ. ಕಳೆದ ವರ್ಷಕ್ಕಿಂತ ರೂಪಾಯಿ 25,48,519 ರೂಪಾಯಿ 6 ಪೈಸೆಯಷ್ಟು ಹೆಚ್ಚಳವಾಗಿರುತ್ತದೆ. ಮುಂತಾವಣೆ ದಿನಾಂಕ 31/3/2025 ಕೊನೆಗೆ ಸಂಘವು ಒಟ್ಟು ರೂಪಾಯಿ 5,82,29,543 ನೋಂದಾಯಿಸಲಾಗಿದೆ. ಇನ್ನಿತರ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಬ್ಯಾಂಕ್ಗಳಲ್ಲಿ ನೋಂದಣಿ ಮಾಡಲಾಗಿದೆ. ಸಾಲಗಳು ವರದಿ ವರ್ಷಾಂತದವರೆಗೆ ಒಟ್ಟು ಸಾಲ ರೂಪಾಯಿ 6,44,21,656 ಪೂರೈಕೆ ಮಾಡಿದ್ದು, ಕಳೆದ ವರ್ಷಕ್ಕಿಂತ ರೂಪಾಯಿ 23,60,913 ಸಾಲ ಹೆಚ್ಚಳವಾಗಿದೆ. ವರದಿ ವರ್ಷದಲ್ಲಿ ವಾಹನ ಖರೀದಿ, ಕೈಗಾರಿಕೋದ್ಯಮ, ಮನೆ ಕಟ್ಟಲು, ವೇತನ ಆಧಾರ, ಮಹಿಳಾ ಆತ್ಮನಿರ್ಭರ, ಅಮೃತ ಅಭಿವೃದ್ಧಿ ಯೋಜನೆ ಹಾಗೂ ಸ್ವಸಹಾಯ ಗುಂಪುಗಳಿಗೆ, ಸಣ್ಣ ವ್ಯಾಪಾರಸ್ಥರಿಗೆ ಸಣ್ಣ ಬೆಳೆಗೆ ಸಾಲಗಳನ್ನು ಕನಿಷ್ಠ ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಅದರಂತೆ ಸದಸ್ಯರು ತಾವು ಪಡೆದುಕೊಂಡ ಸಾಲವನ್ನು ಮತ್ತು ಬಡ್ಡಿಯನ್ನು ನಿಗದಿತ ಅವಧಿಯೊಳಗೆ ಸಾಲವನ್ನು ಪಾವತಿಸಿ ಸಂಘದ ಏಳಿಗೆಗಾಗಿ ಸಹಕರಿಸುತ್ತೀರೆಂದು ನಂಬಿದ್ದೇವೆ. ಲಾಭ ಈ ವರ್ಷ ಲಾಭವು 22,85,470 ರೂಪಾಯಿ 20 ಪೈಸೆ ಆಗಿರುತ್ತದೆ. ಪ್ರವೇಶ ಫೀ 810 ರೂಪಾಯಿ, ಆರ್ಟಿಸಿ ರಿಚಾರ್ಜ್ 2,100 ರೂಪಾಯಿ, ಹೂಡಿಕೆ ಬಡ್ಡಿ 41,34,978 ರೂಪಾಯಿ, ಸಾಲದ ಬಡ್ಡಿ 88,43,042 ರೂಪಾಯಿ, ಸಾಧಕ 1,007 ರೂಪಾಯಿ, ಬ್ಯಾಂಕ್ ಬಡ್ಡಿ 72,023 ರೂಪಾಯಿ, ಶೇರ್ ಫೀ 2,700 ರೂಪಾಯಿ, ಡಿವಿಡೆಂಡ್ 10 ರೂಪಾಯಿ, ಇನ್ಕಮ್ ಟ್ಯಾಕ್ಸ್ ಬಡ್ಡಿ 10,883 ರೂಪಾಯಿ. ಒಟ್ಟು ಸದಸ್ಯರಿಗೆ ಸೇವೆ ಸಲ್ಲಿಸುತ್ತಾ ನಿರಂತರ ಅಭಿವೃದ್ಧಿಯೊಂದಿಗೆ ನಮ್ಮ ಸಂಸ್ಥೆಯು 8ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ. ನಮ್ಮ ಸಹಕಾರಿ ಸಂಸ್ಥೆಗೂ ಕಾರ್ಯವ್ಯಾಪ್ತಿ ಇಚ್ಛಿತರಾದರೂ ತಮ್ಮೆಲ್ಲರ ಮಾರ್ಗದರ್ಶನದಿಂದ ಸಂಸ್ಥೆ ಬೃಹತ್ತಾಕಾರವಾಗಿ ಬೆಳೆಯುತ್ತಿದೆ. ಈ ಸಂದರ್ಭದಲ್ಲಿ ಗಣ್ಯಾತಿಗಣ್ಯರು ಸಾಕ್ಷಿಯಾಗಿದ್ದು, ವಾರ್ಷಿಕ ಸಭೆಯಲ್ಲಿ ಉಪಾಧ್ಯಕ್ಷ ಸುನಿಲ್ ಹೆರಿಗೆ, ಸಂಚಾಲಕರಾದ ಋಷಭ್ ಕೋತ್, ಪೋಪಟ್ ಉದಗಾವೆ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.